ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಕಳೆದ 3 ದಿನಗಳಿಂದ ಬೆಂಗಳೂರಿನ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ. ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದ ಚೆನ್ನಮ್ಮಗೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಇನ್ನು ಚೆನ್ನಮ್ಮ ಜೊತೆಯಲ್ಲೇ ನಿನ್ನೆಯಿಂದ ಭವಾನಿ ರೇವಣ್ಣ ಇದ್ರು. ನಿನ್ನೆಯಿಂದ ಚೆನ್ನಮ್ಮ ಆರೈಕೆ ಮಾಡ್ತಾ ಇದ್ದ ಭವಾನಿ ರೇವಣ್ಣ ಇವತ್ತು ಬೇಸರದಿಂದ ಆಸ್ಪತ್ರೆಯಿಂದ ತೆರಳಿದ್ದಾರೆ. ಚೆನ್ನಮ್ಮ ಆರೋಗ್ಯದ ಸ್ಥಿತಿ ಬಗ್ಗೆ ವೈದ್ಯರು ಮಾಹಿತಿಯನ್ನು ಕೊಟ್ಟಿದ್ದು, ಚೆನ್ನಮ್ಮ ಅವರ ಆರೋಗ್ಯ ಈಗ ಸ್ವಲ್ಪ ಚೇತರಿಕೆ ಕಾಣ್ತಾ ಇದೆ. ಉಸಿರಾಟದ ಸಮಸ್ಯೆ ಮಾತ್ರ ಇದೆ, ಬೇರೆಲ್ಲ ಸಮಸ್ಯೆ ಹತೋಟಿಯಲ್ಲಿದೆ. ಅವರ ಶ್ವಾಸಕೋಶದಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಯಾವುದೇ ವದಂತಿಗಳಿಗೆ ಕಿವಿಗೊಡೋದು ಬೇಡ. ಚೆನ್ನಮ್ಮ ಕುಟುಂಬಸ್ಥರು ಕೂಡ ನಮ್ಮೊಂದಿಗೆ ಸ್ಪಂದಿಸಿದ್ದಾರೆ ಅಂತಂದ್ರು. ಮಣಿಪಾಲ್ ಆಸ್ಪತ್ರೆಯಲ್ಲಿ ಚೆನ್ನಮ್ಮಗೆ ಚಿಕಿತ್ಸೆ ಮುಂದುವರೆದಿದೆ. ತಾಯಿ ಆರೋಗ್ಯ ಸ್ಥಿತಿ ಗಂಭೀರ ಹಿನ್ನೆಲೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ರದ್ದಾಗಿದೆ. ನಿನ್ನೆ ಮಧ್ಯಾಹ್ನದಿಂದಲೇ ರಾತ್ರಿ 11 ಗಂಟೆಯವರೆಗೂ ಆಸ್ಪತ್ರೆಯಲ್ಲೇ ದೇವೇಗೌಡರ ಕುಟುಂಬದವರೆಲ್ಲರೂ ಬೀಡ್ಬಿಟ್ಟಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಗೆ ಎಚ್ಡಿಡಿ ಭೇಟಿ ಕೊಡೋ ಸಾಧ್ಯತೆ ಇದೆ. ಚೆನ್ನಮ್ಮ ಸ್ಥಿತಿ ಗಂಭೀರ ಹಿನ್ನೆಲೆ ಜೈಲಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಪೆರೋಲ್ಗೆ ಅರ್ಜಿ ಸಲ್ಲಿಕೆಯಾಗೋ ಸಾಧ್ಯತೆ ಇದೆ. ಅರ್ಜಿಯನ್ನು ನೋಡುವ ಸಲುವಾಗಿ ಪೆರೋಲ್ ಅರ್ಜಿ ಸಲ್ಲಿಸೋ ಸಾಧ್ಯತೆ ಹೆಚ್ಚಿದೆ. ಎಮರ್ಜೆನ್ಸಿ ಪೆರೋಲ್ ಆಧಾರದಲ್ಲಿ ಅದರ ಮೇಲೆ 15 ದಿನಗಳ ಕಾಲ ಹೊರಬರುವಂತಹ ಅವಕಾಶ ಇದೆ. ಇದು ಬಹುತೇಕ ಪೆರೋಲ್ ಅರ್ಜಿ ಸಲ್ಲಿಕೆಯಾಗಲಿದೆ ಎನ್ನಲಾಗ್ತಾ ಇದೆ. ಹಾಸನದಲ್ಲಿ ಚೆನ್ನಮ್ಮ ಸಂಬಂಧಿ ವಸಂತ್ ಕುಮಾರ್ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಮುತ್ತಿಗೆ ಹಿರೇಹಳ್ಳಿಯಲ್ಲಿ ಹುಟ್ಟಿದ ಚೆನ್ನಮ್ಮ ಯಾವುದೇ ಕಾರ್ಯಕ್ರಮ ಇದ್ರೂ ಗ್ರಾಮಕ್ಕೆ ಬರ್ತಾ ಇದ್ರು. ಅನೇಕರಿಗೆ ಅವರು ಸಹಾಯ ಕೂಡ ಮಾಡಿದ್ರು. ರಾಜಕೀಯವಾಗಿ ದೇವೇಗೌಡರಿಗೆ ಬೆನ್ನೆಲುಬಾಗಿ ನಿಂತಿದ್ರು. ಮುತ್ತಿಗೆ ಹಿರೇಹಳ್ಳಿ ಅವರ ಹೆಸರಲ್ಲೇ ಒಂದು ದೇವಾಲಯ ಕಟ್ಟಿದ್ದಾರೆ. ಪ್ರತಿ ವರ್ಷ ಮೊದಲ ಪೂಜೆಯನ್ನು ದೇವೇಗೌಡರು ಚೆನ್ನಮ್ಮನವರೇ ಮಾಡ್ತಾ ಇದ್ರು ಅಂತ ಹೇಳಿದ್ದಾರೆ. ಈಗ ಮಳೆ ಯಾವ ರೀತಿ ಆಟ ಆಡ್ತಿದೆ ಅನ್ನೋದ್ರ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಬಾಗಲಕೋಟೆ ಜಿಲ್ಲೆಯಲ್ಲಿ ಬರದ ಛಾಯೆ ಮುಂದುವರೆದಿದೆ. ಮಳೆ ಆಶ್ರಿತ ಬೆಳೆಗಳು ನೆಲಕಚ್ತಾ ಇದ್ದು ರೈತರು ಕಂಗಾಲಾಗಿ ಹೋಗಿದ್ದಾರೆ. ಬೋರ್ವೆಲ್ಗಳು ದಿನೇ ದಿನೇ ಬರ್ತಾ ಇದೆ. ಹೆಸರು, ಮೆಕ್ಕೆಜೋಳ, ಈರುಳ್ಳಿ, ಸೂರ್ಯಕಾಂತಿ, ಗೋವಿನ ಜೋಳ ಬೆಳೆ ಸಂಪೂರ್ಣವಾಗಿ ಒಣಗ್ತಾ ಇದೆ. ಬಾದಾಮಿ, ಗುಳೇದಗುಡ್ಡ, ಹುನಗುಂದ ತಾಲೂಕಿನಲ್ಲಿ ಬರದ ಸ್ಥಿತಿ ಇದೆ. ಕೂಡಲೇ ಸರ್ಕಾರ ಬರಗಾಲ ಘೋಷಣೆ ಮಾಡಬೇಕು ಅಂತ ಜನರು ಆಗ್ರಹಿಸಿದ್ದಾರೆ. ಮಧ್ಯ ಕರ್ನಾಟಕ ಭಾಗದ ರೈತರ ಗೋಳಾಟ ಕೇಳೋರೇ ಇಲ್ಲ ಅನ್ನುವಂತಾಗಿದೆ. ದಾವಣಗೆರೆಯಲ್ಲಿ ಮಳೆ ಕೊರತೆಯಿಂದಾಗಿ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಕಳೆದ 15 ದಿನಗಳಿಂದ ಹನಿ ಮಳೆ ಬಂದಿಲ್ಲ. ಜಿಲ್ಲೆಯಲ್ಲಿ ಶೇಕಡ 49% ಮಳೆ ಕೊರತೆ ಇದೆ. ಬಿತ್ತನೆ ಮಾಡಿದ್ದ ಮೆಕ್ಕೆಜೋಳ ಹೊಲದಲ್ಲೇ ಒಣಗೋಗ್ತಾ ಇದೆ. ಜಿಲ್ಲೆಯಲ್ಲಿ ಶೇಕಡ 23% ಮೆಕ್ಕೆಜೋಳ ಬಿತ್ತನೆ ಮಾಡಲಾಗಿದ್ದು ರೈತರು ಆಗಸದತ್ತ ಮುಖ ಮಾಡಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಭೀಕರ ಬರಗಾಲ ಉಂಟಾಗಿದೆ. ಮಳೆ ಇಲ್ಲದೆ ಬೆಳೆ ಒಣಗ್ತಾ ಇದೆ. ವಿಧಿ ಇಲ್ಲದೆ ರೈತರೇ ಬೆಳೆ ನಾಶ ಮಾಡ್ತಾ ಇದ್ದಾರೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಗಂಗಾಪುರ ರೈತ ತನ್ನ 5 ಎಕರೆಯಲ್ಲಿ ಬೆಳೆದಿದ್ದ ಬೆಳೆ ನಾಶ ಮಾಡಿದ್ದಾನೆ. ಎಕರೆಗೆ 25 ರಿಂದ 35 ಸಾವಿರ ಖರ್ಚು ಮಾಡಿ ಬೆಳೆ ಬಿತ್ತನೆ ಮಾಡಿದ್ದ. ಇದೀಗ ಗದಗ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡೋಕೆ ರೈತರು ಆಗ್ರಹ ಮಾಡಿದ್ದಾರೆ. ಮಳೆ ಬಾರದೆ ಅನ್ನದಾತರು ಕಂಗಾಲಾಗಿದ್ದಾರೆ. ಕೊಪ್ಪಳದ ನರೇಗಲ್ ಗ್ರಾಮದಲ್ಲಿ ರೈತನೊಬ್ಬ ತನ್ನ ಬೆಳೆಯನ್ನೇ ಕುರಿಗಳಿಗೆ ಮೇಯೋಗಿ ಬಿಟ್ಟಿದ್ದಾರೆ. ರಾಘವೇಂದ್ರ ಮಾಲಿ ಪಾಟೀಲ್ ಅನ್ನೋರು ತಮ್ಮ ಜಮೀನಿನಲ್ಲಿ ಮೆಕ್ಕೆಜೋಳ ಬೆಳೆದಿದ್ರು. ಮಳೆ ಇಲ್ಲದ ಕಾರಣ ಇಳುವರಿ ಕಡಿಮೆ ಆಗಿತ್ತು. ಈ ಹಿನ್ನೆಲೆ ಕುರಿಗಳನ್ನು ಬಿಟ್ಟು ತನ್ನ ಬೆಳೆಯನ್ನ ತಾನೇ ನಾಶ ಮಾಡಿದ್ದಾರೆ. ರಾಜ್ಯದ ಹಲವು ಜಿಲ್ಲೆಯಲ್ಲಿ ಬರದ ಛಾಯೆ ಆವರಿಸಿದೆ. ಮಳೆಗಾಗಿ ಗ್ರಾಮಸ್ಥರು ಕಪ್ಪಿಗೆ ಮದುವೆಯನ್ನು ಮಾಡಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ತುಳಗೇರ ಗ್ರಾಮದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಹಳೆ ಸಂಪ್ರದಾಯಕ್ಕೆ ಮೊರೆ ಹೋದ ಗ್ರಾಮಸ್ಥರು ಕಪ್ಪಿಗೆ ಮದುವೆಯನ್ನು ಮಾಡಿಸಿದ್ರು. ಕಪ್ಪಿಗಳ ಮದುವೆ ನಡೆದ ಬೆನ್ನಲ್ಲೇ ಸಂಜೆ ವೇಳೆಗೆ ಮಳೆಯಾಗಿದೆ. ಕೊಡಗಿನಲ್ಲಿ ಮತ್ತೆ ಮಳೆ ಬಿರುಸು ಪಡ್ಕೊಂಡಿದೆ. ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಮಳೆ ಹೆಚ್ಚಳವಾಗಿದೆ. ನದಿ ತೊರೆಗಳಲ್ಲಿ ನೀರು ಹೆಚ್ಚಾಗ್ತಾ ಇದೆ. ಕೊಡಗಿನ ರೈತರಲ್ಲಿ ಮೊಗದಲ್ಲಿ ಹರ್ಷ ಮನೆ ಮಾಡಿದೆ. ಹಾರಂಗಿ ಜಲಾನಯನ ಪ್ರದೇಶದಲ್ಲೂ ಮಳೆ ಮುಂದುವರೆದಿದ್ದು ಹಾರಂಗಿ ಡ್ಯಾಂಗೆ ಹೆಚ್ಚಿನ ಒಳಹರಿವು ಇದೆ. 2 ರಿಂದ 3 ದಿನ ಬಿಡುವು ನೀಡಿದ್ದ ವರುಣ ಈಗ ಸ್ವಲ್ಪ ಚುರುಕಾಗಿದೆ. ಇತ್ತ ದಕ್ಷಿಣ ಕನ್ನಡದಲ್ಲಿ ಮಳೆ ಅಬ್ಬರ ಜೋರಾಗ್ತಾ ಇದೆ. ಭಾರೀ ಮಳೆ ಹಿನ್ನೆಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ಇಂದು ರಜೆ ಘೋಷಿಸಲಾಗಿದೆ. ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಈಗ ರಾಜ್ಯದ ಪ್ರಮುಖ ಸುದ್ದಿಗಳು. ಬೆಂಗಳೂರಲ್ಲಿ ಇತ್ತೀಚೆಗಷ್ಟೇ ಅಪಾರ ಪ್ರಮಾಣದ ಡ್ರಗ್ಸ್ ಪತ್ತೆಯಾಗಿತ್ತು. ಡ್ರಗ್ಸ್ ಜಪ್ತಿ ಸೇರಿದಂತೆ ಇತ್ತೀಚಿನ ಪ್ರಮುಖ ಪ್ರಕರಣಗಳ ಮಾಹಿತಿ ಪಡೆಯೋಕೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮುಂದಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕಮಿಷನರ್ ಕಚೇರಿಗೆ ಭೇಟಿ ಕೊಡಲಿರುವ ಪ್ರಿಯಾಂಕ್ ಘಟನೆ ಸಂಬಂಧ ಮಾಹಿತಿ ಪಡೆಯಲಿದ್ದಾರೆ.
ಬೆಂಗಳೂರಿನಲ್ಲಿ ರಸ್ತೆ ಬದಿ ನಿಲ್ಲಿಸಿದ್ದ ಬೀಡಾಡಿ ವಾಹನಗಳನ್ನು ತೆರವು ಮಾಡುವ ಕಾರ್ಯಾಚರಣೆ ನಡೀತಾ ಇದೆ. ಇಂದು ನಗರದಾದ್ಯಂತ ಬೀಡಾಡಿ ವಾಹನಗಳ ಟೋಯಿಂಗ್ ಮಾಡಲಾಗ್ತಿರೋದು. ಮಲ್ಲೇಶ್ವರಂನ 4ನೇ ಮುಖ್ಯ ರಸ್ತೆ ಬಳಿ ರಸ್ತೆಯಲ್ಲಿ ನಿಂತಿದ್ದ ಅನಾಥ ವಾಹನವನ್ನು ತೆರವು ಮಾಡಿ ಕಾರ್ಯಾಚರಣೆಗೆ ಚಾಲನೆ ನೀಡಿದ್ರು. ಬೆಂಗಳೂರಿನ ಹಲವೆಡೆ ಇರುವಂತಹ ಬೀಡಾಡಿ ವಾಹನ ತೆರವು ಮಾಡಲಾಗ್ತಿದೆ. ಬಿಡದಿ ಟೌನ್ಶಿಪ್ ಜಟಾಪಟಿ ಜೋರಾಗಿದೆ. ಯೋಜನೆಯನ್ನು ವಿರೋಧಿಸಿ ರೈತರ ಹೋರಾಟ ಮುಂದುವರೆದಿದೆ. ರೈತರ ಹೋರಾಟಕ್ಕೆ ನಿವೃತ್ತ ನ್ಯಾಯಾಧೀಶರು ಧುಮುಕಿದ್ದಾರೆ. ಜುಲೈ 23ರಂದು ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ಪಬ್ಲಿಕ್ ಹಿಯರಿಂಗ್ ನಡೆಯುತ್ತೆ. ನಿವೃತ್ತ ನ್ಯಾಯಾಧೀಶ ವಿ ಗೋಪಾಲಗೌಡ ನೇತೃತ್ವದಲ್ಲಿ ಸಾರ್ವಜನಿಕ ವಿಚಾರಣೆ ನಡೆಯಲಿದ್ದು, ಈ ಮೂಲಕ ಸರ್ಕಾರಕ್ಕೆ ಬಿಸಿ ಮುಡಿಸೋಕೆ ರೈತರು ಮುಂದಾಗಿದ್ದಾರೆ. ಬಿಡದಿಯ ಟೌನ್ಶಿಪ್ ವಿರೋಧಿಸಿ ಕೇಸರಿ ಪಡೆ ಬೃಹತ್ ಪಾದಯಾತ್ರೆಗೆ ಸಜ್ಜಾಗಿದೆ. ಬಿಡದಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡುವುದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಘೋಷಣೆ ಮಾಡಿದ್ದಾರೆ. 2 ದಿನಗಳ ಕಾಲ ಕಮಲ ಪಡೆ ಪಾದಯಾತ್ರೆ ಮಾಡುತ್ತೆ. ಅಧಿವೇಶನಕ್ಕೂ ಮುನ್ನ ಬಿಜೆಪಿಯಿಂದ ಹೋರಾಟ ನಡೆಸ್ತೀವಿ ಅಂತಂದ್ರು. ಮಾವು ಬೆಳೆಗೆ ಬೆಂಬಲ ಬೆಲೆ ಆದೇಶ ವಿಸ್ತರಣೆಗೆ ಆಗ್ರಹಿಸಿ ಹೈವೇ ತಡೆದು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದ ಕೋಲಾರದ ಮಾವು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ಚಿನ್ನಪ್ಪ ರೆಡ್ಡಿ ಬಂಧನವಾಗಿದೆ. ಬಂದ್ ನಡೆಸೋಕೆ ಕೋಲಾರಕ್ಕೆ ಆಗಮಿಸುತ್ತಿದ್ದ ವೇಳೆ ಚಿನ್ನಪ್ಪ ರೆಡ್ಡಿ ಅವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೊಪ್ಪಳ ತಾಲೂಕಿನ ಗಿಣಗೇರ ಬಳಿ ಇರುವಂತಹ ಕಲ್ಯಾಣಿ ಸ್ಟೀಲ್ ಕಂಪನಿ ಆರಂಭಕ್ಕೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಷರತ್ತುಬದ್ಧ ಅನುಮತಿ ಕೊಟ್ಟಿದೆ. ವಾಟರ್ ಆಕ್ಟ್ ಹಾಗೂ ಮಾಲಿನ್ಯ ನಿಯಂತ್ರಣ ನಿಯಮ ಉಲ್ಲಂಘನೆ ಮಾಡಿದ ಹಿನ್ನೆಲೆಯಲ್ಲಿ ಕಾರ್ಖಾನೆ ಸ್ಥಗಿತಗೊಳಿಸುವಂತೆ ಸೂಚನೆ ಕೊಡಲಾಗಿತ್ತು. ಇದೀಗ ಕಾರ್ಖಾನೆ ಓಪನ್ ಆಗಿದ್ದು, ಹೊಗೆ ಹೊರಸೂಸುವಿಕೆ ಮೇಲ್ವಿಚಾರಣೆ ಮಾಡಬೇಕು, ಕೈಗಾರಿಕೆಗೆ ಬಳಸುವಂತಹ ಕಚ್ಚಾ ವಸ್ತುಗಳನ್ನು ಮುಚ್ಚಿಡಬೇಕು, ಹೊಗೆ ಗೂಡುಗಳ ದತ್ತಾಂಶ ಸರಿಯಾಗಿ ನಿರ್ವಹಿಸಬೇಕು ಅಂತ ಷರತ್ತನ್ನು ವಿಧಿಸಿದೆ. ಕೊಪ್ಪಳ ಕೆಆರ್ಐಡಿಎಲ್ನಲ್ಲಿ ಭಾರಿ ಪ್ರಮಾಣದ ಭ್ರಷ್ಟಾಚಾರ ಆಗಿದೆ ಅಂತ ಆರೋಪ ಮಾಡಲಾಗಿತ್ತು. ಕೆಆರ್ಐಡಿಎಲ್ ಅಧಿಕಾರಿ ZM ಚಿಂಚೋಳಿಕರ್ರನ್ನ ಲೋಕಾಯುಕ್ತ ಪೊಲೀಸರು ಬಂಧಿಸಿದ್ದಾರೆ. ಇದೀಗ ಬಂಧನದ ಬೆನ್ನಲ್ಲೇ ಚಿಂಚೋಳಿಕರ್ರನ್ನ ಅಮಾನತು ಮಾಡಲಾಗಿದೆ. ಒಟ್ಟು 96 ಕಾಮಗಾರಿಗಳನ್ನು ಮಾಡದೆ ಬರೋಬ್ಬರಿ 62 ಕೋಟಿ 84 ಲಕ್ಷ ಹಣ ದುರುಪಯೋಗ ಮಾಡಿಕೊಂಡಿದ್ರು ಎನ್ನಲಾಗಿದೆ. ಚಿಂಚೋಳಿಕರ್ ಜೈಲು ಪಾಲಾಗ್ತಾ ಇದ್ದಂತೆ ಅಮಾನತು ಆದೇಶ ಹೊರಡಿಸಲಾಗಿದೆ. ಬೆಳಗಾವಿಯ ಬೈಲಹೊಂಗಲದಲ್ಲಿ ಒಟ್ಟು 73% ಎಸ್ಐಆರ್ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಈ ಪೈಕಿ 6 BLOಗಳು 100% ಕಾರ್ಯ ಮುಗಿಸಿದ್ದಾರೆ. ಈ ಹಿನ್ನೆಲೆ 6 BLOಗಳನ್ನ ಬೈಲಹೊಂಗಲ ಎಸಿ ಪ್ರವೀಣ್ ಜೈನ್ ಸನ್ಮಾನಿಸಿದರು. ಹೊಸೂರು, ತುರಕರಶಿದಹಳ್ಳಿ ಹಾಗೆಯೇ ಕಡಸಗಟ್ಟಿ, ಕರಿಕಟ್ಟಿಯಲ್ಲಿ BLOಗಳ ಸಾಧನೆ ಗೌರವಿಸಿ ಸನ್ಮಾನಿಸಲಾಯಿತು. ದಾರಿ ತಪ್ಪಿ ಜಿಂಕೆಯೊಂದು ಪಟ್ಟಣಕ್ಕೆ ಬಂದಿದೆ. ಕೊಡಗು ಜಿಲ್ಲೆ ನಾಪೋಕ್ಲು ಪಟ್ಟಣದಲ್ಲಿ ಜಿಂಕೆ ಕಾಣಿಸಿಕೊಂಡಿತ್ತು. ಮೊದಲು ಬಸ್ ನಿಲ್ದಾಣದಲ್ಲಿ ಜಿಂಕೆ ಓಡಾಟ ಕಂಡುಬಂದಿತ್ತು. ಜಿಂಕೆಯನ್ನು ಹಿಡಿದು ಆರೈಕೆ ಮಾಡಿದ ಸ್ಥಳೀಯರು ಅರಣ್ಯ ಇಲಾಖೆಗೆ ಒಪ್ಪಿಸಿದ್ದಾರೆ. ಇನ್ನು ಜಿಂಕೆ ನೋಡೋಕೆ ಜನ ಮುಗಿಬಿದ್ದಿತ್ತು. ರಸ್ತೆಗೆ ಅಡ್ಡಲಾಗಿ ಬಂದು ಬಿದ್ದಂತಹ ಪಕ್ಷಿಯನ್ನು ಪೊಲೀಸ್ ಸಿಬ್ಬಂದಿಯೊಬ್ಬರು ರಕ್ಷಣೆ ಮಾಡಿದ್ದಾರೆ. ಮೈಸೂರಿನ ರೇಸ್ ಕೋರ್ಸ್ ಬಳಿಯ ವಾಹನಗಳ ದಟ್ಟಣೆ ವೇಳೆ ರಸ್ತೆ ಬಳಿ ಇದ್ದಂತಹ ಪಕ್ಷಿ ಬಿದ್ದಿದೆ. ಕೂಡಲೇ ಪಕ್ಷಿ ರಕ್ಷಣೆ ಮಾಡಿ ಪೊಲೀಸರು ಚಿಕಿತ್ಸೆ ಕೊಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ವಿಡಿಯೋದಲ್ಲಿ ವೈರಲ್ ಆಗಿದೆ. ಎಲ್ಲೆಡೆ ಮೆಚ್ಚುಗೆ ಕೂಡ ವ್ಯಕ್ತ ಆಗ್ತಾ ಇದೆ. ಚಾಮರಾಜನಗರದ ಹನೂರು ತಾಲೂಕಿನ ಮೀನಿಯಂ ಗ್ರಾಮದ ಸಮೀಪ ಅರಣ್ಯ ಇಲಾಖೆ ಅಳವಡಿಸಿದ್ದ ಬೋನಿಗೆ ಚಿರತೆ ಬಿದ್ದಿದೆ. ಗ್ರಾಮದ ಸುತ್ತಮುತ್ತ ಕಳೆದ ಹಲವಾರು ದಿನಗಳಿಂದ ಚಿರತೆ ಸಂಚರಿಸ್ತಾ ಇದ್ದು, ಜಾನುವಾರುಗಳ ಮೇಲೆ ದಾಳಿ ನಡೆಸುವ ಭೀತಿ ಇತ್ತು. ಈ ಹಿನ್ನೆಲೆ ಆತಂಕಕ್ಕೊಳಗಾಗಿದ್ದ ಗ್ರಾಮಸ್ಥರು ಚಿರತೆ ಸೆರೆ ಹಿಡಿಯಲು ಆಗ್ರಹಿಸಿದರು. ಕೊಪ್ಪಳ ಜಿಲ್ಲೆಯ ಜಬ್ಬಲಗುಡ್ಡ ಗ್ರಾಮದಲ್ಲಿ ಕರಡಿ ಕಾಣಿಸಿಕೊಂಡಿದೆ. ಹೆದ್ದಾರಿ ಪಕ್ಕದಲ್ಲಿರುವಂತಹ ಜಮೀನಲ್ಲಿ ಕರಡಿ ಬಿಂದಾಸಾಗಿ ಓಡಾಡಿದೆ. ಕರಡಿ ಓಡಾಟದ ದೃಶ್ಯ ರೈತರ ಮೊಬೈಲ್ನಲ್ಲಿ ಸೆರೆಯಾಗಿರೋದು. ಕರಡಿ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ರೈತರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕೊಡಚಾದ್ರಿ ಪ್ರವಾಸಕ್ಕಂತ ಬಂದಿದ್ದ ಪ್ರವಾಸಿಗ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಕೊಡಚಾದ್ರಿ ಸಮೀಪ ಸಂಪೆಕಟ್ಟೆಯಲ್ಲಿ ಸಾವನ್ನಪ್ಪಿದ್ದಾರೆ. ಬೆಂಗಳೂರು ಯಲಹಂಕ ಮೂಲದ ಶ್ರೀಕಾಂತ್ ಮೃತ ದುರ್ದೈವಿ. ಕೊಡಚಾದ್ರಿ ಶಿಖರ ವೀಕ್ಷಣೆಗಾಗಿ ಸ್ನೇಹಿತರೊಂದಿಗೆ ಬಂದಿದ್ದ ಹೃದಯಾಘಾತದಿಂದ ಶ್ರೀಕಾಂತ್ ಮೃತಪಟ್ಟಿದ್ದಾರೆ. ನಗರ ಪೊಲೀಸ್ ಠಾಣೆಯಲ್ಲಿ UDR ದಾಖಲಾಗಿದೆ. ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಕಾರ್ ಡಿಕ್ಕಿಯಾಗಿದೆ. ಶಿವಮೊಗ್ಗದ ಸೋಮಿನಾಕೊಪ್ಪ ಮೈತ್ರಾ ದೇವಿ ಕಾಲೇಜು ಎದುರು ಘಟನೆ ಆಗಿರೋದು. ಅಪಘಾತದಲ್ಲಿ ಇಬ್ಬರಿಗೆ ಗಾಯಗಳಾಗಿದ್ದು ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಯಿತು. ಕಾರು ಡಿಕ್ಕಿ ಹೊಡೆದ ರಭಸಕ್ಕೆ ಸ್ಥಳದಲ್ಲಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಕೆಎಸ್ಆರ್ಟಿಸಿ ಬಸ್ಸೊಂದು ಆಕ್ಸೆಲ್ ಕಟ್ಟಾಗಿ ಜಮೀನಿಗೆ ನುಗ್ಗಿರೋ ಘಟನೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಗೋವಿನಕಪ್ಪ ಗ್ರಾಮದ ಬಳಿ ನಡೆದಿದೆ. ಬಾಗಲಕೋಟೆಯಿಂದ ಹುಬ್ಬಳ್ಳಿಗೆ ಹೊರಟಿದ್ದ ವೇಳೆ ಬಸ್ ಜಮೀನಿಗೆ ನುಗ್ಗಿದೆ. ಬಸ್ನಲ್ಲಿ 60ಕ್ಕೂ ಹೆಚ್ಚು ಪ್ರಯಾಣಿಕರಿದ್ದು ಎಲ್ಲರೂ ಸೇಫ್ ಆಗಿದ್ದಾರೆ. ಈಗ ರಾಜಕೀಯದ ಪ್ರಮುಖ ಸುದ್ದಿಗಳು. ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಡಿಸಿಎಂ ಪರಮೇಶ್ವರ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿದ್ದಾರೆ. ಸದಾಶಿವನಗರದ ನಿವಾಸದಲ್ಲಿ ಭೇಟಿಯಾಗಿ ಖರ್ಗೆ ಜೊತೆ ಮಾತುಕತೆ ನಡೆಸಿದ್ರು. ಇಂದು ದೆಹಲಿಗೆ ಖರ್ಗೆ ವಾಪಸ್ ಆಗ್ತಾ ಇದ್ದು, ಈ ಹಿನ್ನೆಲೆ ಸಭೆ ಮಹತ್ವವನ್ನು ಪಡ್ಕೊಂಡಿದೆ. ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ ಚರ್ಚೆ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಮತ್ತು ಮಾಜಿ ಸಿಎಂ ಬೆಂಗಳೂರಿಗೆ ವಾಪಸ್ ಆಗಿದ್ರು. ಸಚಿವ ಸ್ಥಾನದ ಆಕಾಂಕ್ಷಿಗಳು ಮಾತ್ರ ದೆಹಲಿಯಲ್ಲೇ ಲಾಬಿ ಮುಂದುವರೆಸಿದ್ದಾರೆ. ಸಂಪುಟ ವಿಸ್ತರಣೆ ವೇಳೆ ಶತಾಯಗತಾಯ ಮಂತ್ರಿಸ್ಥಾನ ಪಡೀಲೇಬೇಕು ಅಂತ ಭಾರೀ ಕಸರತ್ ನಡೆಸ್ತಾ ಇದ್ದಾರೆ. ಶಾಸಕ ಪುಟ್ಟರಂಗ ಶೆಟ್ಟಿ, ಸುಬ್ಬಾರೆಡ್ಡಿ, ಶರತ್ ಬಚ್ಚೇಗೌಡ, ನಯನ ಮೋಟಮ್ಮ ಸೇರಿ ಹಲವರು ಲಾಬಿ ಮುಂದುವರೆಸಿದ್ದಾರೆ.
ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ರಾಜ್ಯಕ್ಕೆ ಆಗಮಿಸಲಿದ್ದಾರೆ. ಜುಲೈ 24ರಂದು ರಾಹುಲ್ ಗಾಂಧಿ ರಾಜ್ಯಕ್ಕೆ ಆಗಮಿಸುವ ಸಾಧ್ಯತೆ ಇದೆ. ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರ ಆಯ್ಕೆ ಸಂಬಂಧ ಜುಲೈ 24ರಂದು ವೀಕ್ಷಕರ ಸಭೆ ಇರುತ್ತೆ. ಈ ಹಿನ್ನೆಲೆಯಲ್ಲಿ ವೀಕ್ಷಕರ ಹಾಗೂ ಉಸ್ತುವಾರಿಗಳ ಸಭೆಯಲ್ಲಿ ರಾಹುಲ್ ಗಾಂಧಿ ಭಾಗಿಯಾಗಲಿದ್ದಾರೆ. ಈಗ ಕ್ರೈಮ್ ಸುದ್ದಿ. ಕೋಕಾ ಕೇಸ್ನಲ್ಲಿ ಸಾಕ್ಷಿಯಾಗಿದ್ದಕ್ಕೆ ಯುವಕನ ಭೀಕರ ಕೊಲೆ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಹುಕೇರಿ ತಾಲೂಕಿನ ಹಿಡಕಲ್ ಡ್ಯಾಂ ಬಳಿ ಘಟನೆ ನಡೆದಿರುವುದು. ಮುತ್ತುಸ್ವಾಮಿ ಹೃದಯ ರಾಜ ಪಾಸ್ಕಲ್ ಮೃತ ವ್ಯಕ್ತಿ. ಗೋಕಾಕ್ನಲ್ಲಿ ಸಿದ್ದಪ್ಪ ಅನ್ನುವ ವ್ಯಕ್ತಿ ಕೊಲೆಗೆ ಮುತ್ತುಸ್ವಾಮಿ ಸಾಕ್ಷಿಯಾಗಿದ್ರು. ಈ ಹಿನ್ನೆಲೆ ಟೈಗರ್ ಗ್ಯಾಂಗ್ನಿಂದ ಜೀವ ಬೆದರಿಕೆ ಕೂಡ ಇತ್ತು. ನಿನ್ನೆ ಒಂದು ಆಟೋ 2 ಬೈಕ್ ಮೇಲೆ ಬಂದಿದ್ದ ಗ್ಯಾಂಗ್ ಹತ್ಯೆ ಮಾಡಿದೆ. ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಗುತ್ತಿಗೆದಾರರನ್ನ ಅಪಹರಿಸಿ 16 ಲಕ್ಷ ದೋಚಿರೋ ಘಟನೆ ಮೈಸೂರು ತಾಲೂಕಿನ ಮುದ್ದೇಗೌಡನ ಹುಂಡಿ ಗ್ರಾಮದಲ್ಲಿ ನಡೆದಿದೆ. ಗುತ್ತಿಗೆದಾರರಾದ ರಾಮು ಅಪಹರಣಕ್ಕೆ ಒಳಗಾಗಿರುವಂತಹ ಗುತ್ತಿಗೆದಾರ. ಕಾರ್ನಲ್ಲಿ ಬಂದಿದ್ದ ಅಪಹರಣಕಾರರು ಗುತ್ತಿಗೆದಾರನ ಬಳಿಯಿದ್ದ 30 ಗ್ರಾಂ ಚಿನ್ನದ ಸರ, 2 ಉಂಗುರ ಜೊತೆಗೆ 16 ಲಕ್ಷ ಹಣವನ್ನು ದೋಚಿದ್ರು. ವರ್ಣ ಠಾಣೆಯಲ್ಲಿ ಈ ಸಂಬಂಧ ದೂರು ದಾಖಲಾಗಿದ್ದು ಆರೋಪಿಗಳಿಗಾಗಿ ಶೋಧ ಮುಂದುವರೆದಿದೆ. ರಾಮನಗರದಲ್ಲಿ ಬೆಚ್ಚಿ ಬೀಳಿಸೋ ಭಯಾನಕ ಮರ್ಡರ್ ಆಗಿದೆ. 16 ವರ್ಷದ ಬಾಲಕನಿಗೆ 17 ವರ್ಷದ ಬಾಲಕಿ ಇನ್ಸ್ಟಾಗ್ರಾಂನಲ್ಲಿ ಪರಿಚಯ ಆಗಿದ್ದು. ಪರಿಚಯ ಆಗಿದ್ದವರ ಮಧ್ಯೆ ಲವ್ ವಿಚಾರಕ್ಕೆ ಗಲಾಟೆ ಆಗಿರೋ ಅನುಮಾನ ಇದೆ. ಇದೇ ಕಾರಣಕ್ಕೆ ಬಾಲಕಿಯನ್ನ ಹತ್ಯೆ ಮಾಡಿರೋ ಶಂಕೆ ಇದೆ. ಎಸಿ ತಹಶೀಲ್ದಾರ್ ಉಪಸ್ಥಿತಿಯಲ್ಲಿ ಇವತ್ತು ಶವ ಹೊರಗೆ ತೆಗೆದು ಮರಣೋತ್ತರ ಪರೀಕ್ಷೆ ನಡೆಸಲಾಗ್ತಾ ಇದೆ. ಬೆಂಗಳೂರಿನ ವೈಟ್ಫೀಲ್ಡ್ ವಿಭಾಗದ ಡಿಸಿಪಿ ಸೈಯದುಲ್ಲಾ ಅಢಾವತ್ ನೇತೃತ್ವದಲ್ಲಿ ರೌಡಿ ಶೀಟರ್ಗಳ ಮನೆ ಮೇಲೆ ರೈಡ್ ಆಯಿತು. ರಾತ್ರಿ 12ರಿಂದ 3 ಗಂಟೆವರೆಗೆ ರೌಡಿಗಳ ಮನೆ ತಪಾಸಣೆ ಮಾಡಲಾಯಿತು. ಒಟ್ಟು 140 ಸಿಬ್ಬಂದಿಯ 28 ತಂಡದಿಂದ ದಾಳಿಯಾಗಿರುವುದು. 150ಕ್ಕೂ ಹೆಚ್ಚು ರೌಡಿ ಶೀಟರ್ಗಳ ಮನೆ ತಪಾಸಣೆ ಮಾಡಲಾಗಿದೆ. ಈಗ ಕಾಕ್ರೋಚ್ ಕಲಹದ ಸುದ್ದಿ. ನೀಟ್ ಅಕ್ರಮ ವಿರುದ್ಧ ಹೋರಾಟ ನಡೆಸ್ತಾ ಇದ್ದ ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಅಸ್ವಸ್ಥರಾಗಿದ್ದು ಅವರನ್ನು ದೆಹಲಿಯ ಸಫ್ದರ್ ಜಂಗ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ವಾಂಗ್ಚುಕ್ 21 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರು. ಹೈಕೋರ್ಟ್ ಸೂಚನೆಯಂತೆ ವಾಂಗ್ಚುಕ್ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ. ಸೋನಂ ವಾಂಗ್ಚುಕ್ರನ್ನ ಕರೆದೊಯ್ದ ಬಗ್ಗೆ ಕಾಕ್ರೋಚ್ ಪಾರ್ಟಿಯ ಅಭಿಜಿತ್ ದಿಪ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದು, ಸೋನಂರನ್ನ ಕರೆದೊಯ್ದ್ರೆ ಅಭಿಯಾನ ನಿಲ್ಲತ್ತೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಅದು ತಪ್ಪು. ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತಂದ್ರು. ಹೈಕೋರ್ಟ್ ಸೂಚನೆ ಮತ್ತು ವಾಂಗ್ಚುಕ್ ಅವರ ಆರೋಗ್ಯ ಸ್ಥಿತಿ ಗಮನಿಸಿ ಅವರನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಅಂತ ಡಿಸಿಪಿ ಸಚಿನ್ ಶರ್ಮಾ ಹೇಳಿದ್ದಾರೆ. ಅವರು ನಿತ್ರಾಣರಾಗಿದ್ದರು. ಕೂಡಲೇ ಅವರಿಗೆ ಚಿಕಿತ್ಸೆ ಅಗತ್ಯ ಇತ್ತು. ನಾಗರಿಕರ ಜೀವ ರಕ್ಷಣೆ ಮತ್ತು ಆರೋಗ್ಯದ ಹಿತದೃಷ್ಟಿಯಿಂದ ಪೊಲೀಸರು ಕಾನೂನುಬದ್ಧವಾಗಿ ಅವರನ್ನು ಆಸ್ಪತ್ರೆಗೆ ಸ್ಥಳಾಂತರಿಸಿದ್ದಾರೆ ಅಂತ ತಿಳಿಸಿದ್ದಾರೆ. ಇನ್ನು ಸೋನಂ ವಾಂಗ್ಚುಕ್ರನ್ನ ಕರೆದೊಯ್ಯುವ ವೇಳೆ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಜಂತರ್ ಮಂತರ್ನಲ್ಲಿ ಪ್ರತಿಭಟನಾಕಾರರು ಕೆಲಕಾಲ ಗೊಂದಲಕ್ಕೆ ಒಳಗಾದರು. ಈ ನಡುವೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ಮಧ್ಯೆ ಮಾತಿನ ಚಕಮಕಿ ಕೂಡ ನಡೆಯಿತು. ಮತ್ತಷ್ಟು ಸುದ್ದಿ ಬ್ರೇಕ್ ಆದ್ಮೇಲೆ.